ಇದು ಇಂಟರ್ನೆಟ್ ಮತ್ತು ವರ್ಲ್ಡ್ ವೈಡ್ ವೆಬ್ ಕುರಿತು ಸಂಕ್ಷಿಪ್ತ ಮತ್ತು ತಿಳಿವಳಿಕೆ ನೀಡುವ ವಿಡಿಯೋವಾಗಿದೆ. ಇಂಟರ್ನೆಟ್ ಎನ್ನುವುದು ಪ್ರಪಂಚದಾದ್ಯಂತ ಇರುವ ಕಂಪ್ಯೂಟರ್ಗಳ ಪರಸ್ಪರ ಸಂಪರ್ಕವಾಗಿದೆ. ಇದೊಂದು ದೈತ್ಯ ಜೇಡರ ಬಲೆಯಂತೆ. ಅದು ಎಲ್ಲಾ ಕಂಪ್ಯೂಟರ್ ವ್ಯವಸ್ಥೆಗಳನ್ನು ಒಟ್ಟಿಗೆ ತರುತ್ತದೆ. ಅಂತಿಮವಾಗಿ ಶತಕೋಟಿ ಕಂಪ್ಯೂಟರ್ಗಳು ಅಂತರ್ಸಂಪರ್ಕಿತವಾಗಿದ್ದು, ಅದು ಇಂಟರ್ನೆಟ್ ಅನ್ನು ರೂಪಿಸುತ್ತದೆ. ನಾವು ಬ್ರೌಸರ್ಗಳ ಮೂಲಕ ಇಂಟರ್ನೆಟ್ ಅನ್ನು ಪ್ರವೇಶಿಸುತ್ತೇವೆ. ಉದಾಹರಣೆಗೆ ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್, ಮೈಕ್ರೋಸಾಫ್ಟ್ ಎಡ್ಜ್ ಇತ್ಯಾದಿ. ಇದನ್ನು ವರ್ಲ್ಡ್ ವೈಡ್ ವೆಬ್ ಮೂಲಕ ಮಾಡಲಾಗುತ್ತದೆ. ಇಂಟರ್ನೆಟ್ ಮತ್ತು ವರ್ಲ್ಡ್ ವೈಡ್ ವೆಬ್ ವಿಭಿನ್ನವಾಗಿದೆ. ಇಂಟರ್ನೆಟ್ ಪ್ರಪಂಚದಾದ್ಯಂತದ ಶತಕೋಟಿ ಕಂಪ್ಯೂಟರ್ಗಳ ಅಂತರ ಸಂಪರ್ಕವಾಗಿದೆ. ಆದರೆ ವೆಬ್ ಎನ್ನುವುದು ಇಂಟರ್ನೆಟ್ನಲ್ಲಿನ ಮಾಹಿತಿಯಾಗಿದ್ದು, ಅದು ಇಮೇಲ್, ಚಾಟ್, ಫೈಲ್ ಹಂಚಿಕೆ, ಕಾರ್ಯಕ್ರಮಗಳು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಅಂತರ್ಜಾಲವು ಉಪಗ್ರಹ, ಸೆಲ್ಯುಲಾರ್ ನೆಟ್ವರ್ಕ್ ಮತ್ತು ಭೌತಿಕ ಕೇಬಲ್ಗಳಂತಹ ಬೃಹತ್ ನೆಟ್ವರ್ಕ್ನಿಂದ ಕೂಡಿದೆ. ವಿಕಿಪೀಡಿಯಾ, ಗೂಗಲ್, ಬಿಬಿಸಿ ಮುಂತಾದ ವೆಬ್ಸೈಟ್ ಮಾಹಿತಿಯನ್ನು ಸರ್ವರ್ಗಳು ಸಂಗ್ರಹಿಸುತ್ತವೆ. ನಾವು ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಸೆಲ್ ಫೋನ್ಗಳು, ಟ್ಯಾಬ್ಲೆಟ್ಗಳು ಮುಂತಾದ ಸಾಧನಗಳನ್ನು ಕ್ಲೈಂಟ್ಗಳು ಎಂದು ಕರೆಯುತ್ತೇವೆ. ಗ್ರಾಹಕರು ಚಿತ್ರಗಳು, ಆಡಿಯೋ, ವಿಡಿಯೋ, ಪಠ್ಯ ಮಾಹಿತಿಯಂತಹ ವಿಷಯಗಳನ್ನು ವಿನಂತಿಸುತ್ತಾರೆ. ಇಂಟರ್ನೆಟ್ ಸೇವಾ ಪೂರೈಕೆದಾರ ಐಎಸ್ಪಿ ಎಂಬ ಸಂಸ್ಥೆ ಈ ಮಾಹಿತಿಗಳನ್ನು ಗ್ರಾಹಕರಿಗೆ ನೀಡುವುದರಲ್ಲಿ ಮಧ್ಯವರ್ತಿಯಾಗಿ ಸಹಕರಿಸುತ್ತದೆ. ಐಎಸ್ಪಿ ಇದು ಲಕ್ಷಾಂತರ ಅಥವಾ ಶತಕೋಟಿ ಕಂಪ್ಯೂಟರ್ಗಳನ್ನು ಒಟ್ಟಿಗೆ ಸಂಪರ್ಕಿಸುತ್ತದೆ. ಇದೇ ಮುಂದಕ್ಕೆ ಇಂಟರ್ನೆಟ್ ಎಂಬ ದೈತ್ಯ ಜಾಲವನ್ನು ರೂಪಿಸುತ್ತದೆ. ನಾವು ನೆಟ್ವರ್ಕ್ ಮೂಲಕ ಡೇಟಾವನ್ನು ಕಳುಹಿಸುವಾಗ ಅಥವಾ ಸ್ವೀಕರಿಸುವಾಗ ನಮ್ಮ ಕಂಪ್ಯೂಟರ್ ಐಪಿ ಮತ್ತು ಮ್ಯಾಕ್ ಎಂಬ ಅಡ್ರೆಸ್ ಅನ್ನು ಹೊಂದಿರಬೇಕು. ನೆಟ್ವರ್ಕ್ನಲ್ಲಿರುವ ಸಾಧನವು ಮ್ಯಾಕ್ ವಿಳಾಸ ಎಂದು ಕರೆಯಲ್ಪಡುವ ತನ್ನದೇ ಆದ ವಿಶಿಷ್ಟ ಗುರುತಿಸುವಿಕೆಯನ್ನು ಹೊಂದಿರುತ್ತದೆ. ಐಪಿ ವಿಳಾಸವು ನಮ್ಮ ಮನೆ ಸ್ಥಳದ ವಿಳಾಸದಂತೆಯೇ ಇರುತ್ತದೆ. ನೆಟ್ವರ್ಕ್ನಲ್ಲಿ ಪ್ಯಾಕೆಟ್ಗಳ ಮೂಲಕ ಡೇಟಾವನ್ನು ಕಳುಹಿಸಲಾಗುತ್ತದೆ. ಅದು ಬೈನರಿ ಅಂಕೆಗಳು 0 ಮತ್ತು 1 ರ ಸಂಯೋಜನೆಯಾಗಿದೆ. ಡೇಟಾವು ಆಡಿಯೋ, ವಿಡಿಯೋ, ಚಿತ್ರಗಳು, ಪಠ್ಯಗಳಂತಹ ಯಾವುದಾದರೂ ಪ್ಯಾಕೆಟ್ಗಳಾಗಿ ವಿಭಜನೆಯಾಗಬಹುದು ಮತ್ತು ಆ ಪ್ಯಾಕೆಟ್ಗಳು ಗಮ್ಯಸ್ಥಾನವನ್ನು ತಲುಪಿದಾಗ ಮತ್ತೆ ಕ್ರಮವಾಗಿ ಮರು ಜೋಡಣೆಯಾಗುತ್ತವೆ. ಇದು ಇಂಟರ್ನೆಟ್ ಮತ್ತು ವರ್ಲ್ಡ್ ವೈಡ್ ವೆಬ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನಷ್ಟು ಕಂಪ್ಯೂಟರ್ ಸಂಬಂಧಿತ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಭೇಟಿ ನೀಡಿ. ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.